ನೀವೇನಾದರೂ ಹನುಮಾನ್ ಜಯಂತಿ ದಿವಸ ಈ 5 ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಆವತ್ತಿನ ದಿನ ಸಿಗಬೇಕಾದ ಪವರ್ ಆಗಲಿ ಶಕ್ತಿ ಆಗಲಿ ನಿಮಗೆ ಸಿಗಲ್ಲ. ಯಾಕಂದರೆ ಆವತ್ತಿನ ದಿವಸ ಅಷ್ಟು ಪವರ್ಫುಲ್ ಆಗಿರುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ. ಮೊದಲನೇದಾಗಿ ಆವತ್ತಿನ ದಿವಸ ವ್ರತ ಮಾಡಿ ಬರೀ ಕೇವಲ ಫ್ರೂಟ್ಸ್ ಮತ್ತು ವಾಟ್ರಲ್ಲಿ ಆವತ್ತಿನ ದಿನ ಕಳೀನಿ. ಎರಡನೇದಾಗಿ ಹನುಮಾನ್ ಚಾಲೀಸ ಓದಬೇಕು. ಬರೀ ಓದೋದಲ್ಲ, ಪ್ರತಿಯೊಂದು ಶಬ್ದನೂ ಫೀಲ್ ಮಾಡಬೇಕು, ಭಕ್ತಿಯಿಂದ ಓದಬೇಕಾಗತ್ತೆ. ಆವತ್ತಿನ ದಿವಸ ನೀವು 1 ಸಾರಿ ಹನುಮಾನ್ ಚಾಲೀಸ ಓದಿದ್ರೆ ಬೇರೆ ದಿವಸ 100 ಸಾರಿ ಓದೋ ಥರ ಅಷ್ಟು ಪವರ್ಫುಲ್ ಆಗಿರುತ್ತೆ. ಮೂರನೇದು ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಹೂ ಮತ್ತು ದೀಪ ಹಚ್ಚಿ ಮತ್ತು ಸ್ವೀಟ್ ಸಮರ್ಪಣೆ ಮಾಡಿ. ಯಾವುದೇ ಸ್ವೀಟ್ ಆದರೂ ಪರವಾಗಿಲ್ಲ, ಯಾವುದೂ ಇಲ್ಲ ಅಂತ ಹೇಳಿದ್ರೆ ಮನೇಲಿರೋ ಬೆಲ್ಲ ಆದರೂ ಸಮರ್ಪಣೆ ಮಾಡ್ಬೋದು. ನೀವು ಏನೇ ಮಾಡಿದ್ರು ಭಕ್ತಿಯಿಂದ ನಿಶ್ಚಲ ಮನಸ್ಸಿಂದ ಸಮರ್ಪಣೆ ಮಾಡಿದ್ರೆ ಖಂಡಿತ ಆಂಜನೇಯ ನಿಮ್ಗೆ ಒಲಿತಾನೆ. 4ನೇದು ಅವತ್ತಿನ ದಿವಸ ನೀವು ಸೂರ್ಯ ನಮಸ್ಕಾರ ಮಾಡಿ. ಆಂಜನೇಯನಿಗೆ ಧ್ಯಾನ ಬಂದಿರೋದು ಸೂರ್ಯದೇವನಿಂದ. ಹಾಗಾಗಿ ಆವತ್ತಿನ ದಿವಸ ನೀವು ಸೂರ್ಯ ನಮಸ್ಕಾರ ಮಾಡಿದ್ರೆ ಬಾಕಿ ದಿನ ಮಾಡೋಕ್ಕಿಂತ ಹೆಚ್ಚು ಪವರ್ಫುಲ್ ಆಗಿರುತ್ತೆ. ಕೊನೆಯದಾಗಿ ಆವತ್ತಿನ ದಿವಸ ನಿಮ್ಮ ಭಾವನೆ ಚೆನ್ನಾಗಿರಬೇಕು. ನೀವು ಏನು ಕೆಲಸ ಮಾಡ್ತೀರೋ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಯಾವ ಭಾವನೆಯಿಂದ ಕೆಲಸ ಮಾಡ್ತೀರೋ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೀವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಆಂಜನೇಯ ಹತ್ರ ಕೇಳ್ಕೊಳ್ಳಿ, ನಾನು ಯಾವುದೋ ಕೆಟ್ಟ ದಾರಿಗೆ ಹೋಗ್ತಾ ಇದ್ದರೆ ಒಳ್ಳೆ ದಾರಿ ತಂದು ಬಿಡು ಅಂತ ಕೇಳ್ಕೊಳ್ಳಿ. ಹಾಗೆ ನೀವು ಆಂಜನೇಯ ಭಕ್ತರಾಗಿದ್ದರೆ ಜೈ ಆಂಜನೇಯ ಜೈ ಶ್ರೀರಾಮ್ ಅಂತ ಕಮೆಂಟ್ಸ್ ಹಾಕಿ. ಸರ್ವೇ ಜನೋ ಸುಖಿನೋ ಭವಂತು.